ಕೇಳಿರಲ್ಲ ಹೆಸರು ಕುರಾನ್. ಆ ಕುರಾನದೊಳಗೆ ಹೇಳ್ತಾರ ಅವರು, ಸ್ವರ್ಗ ಎಲ್ಲಿದ ಅಂತಂದ್ರೆ ಅವರು ಮ್ಯಾಲ ಐತಿ ಅಂತ ಹೇಳಿಲ್ಲ. ಪವಿತ್ರ ಕುರಾನ್ ಹೇಳ್ತದ ಸ್ವರ್ಗ ಎಲ್ಲದ ಅಂತಂದ್ರ ನಿನ್ನ ಹಡದಿರ್ತಕ್ಕಂಥ ತಾಯಿಯ ಪಾದದ ಕೆಳಗಡೆ ಸ್ವರ್ಗ ಅದ ಅಂತ ತಿಳ್ಕೊಂಡು ಕುರಾನ್ ಹೇಳ್ತದ. ಅಂದ್ರೇನು? ತಾಯಿ ಪಾದ ದೊಡ್ಡದಪ್ಪ, ತಾಯಿ ಪಾದ ಸೇವಾ ಮಾಡು, ತಾಯಿ ಮಾತು ಕೇಳು, ತಾಯಿಯನ್ನ ಎಂದಿಗೂ ಕೂಡ ನೀನು ನಿಂದಿಸಬೇಡ, ಎದುರು ಮಾತಾಡಬೇಡ, ಅವಳ ಮನಸ್ಸನ್ನು ನೀನು ಎಂದಿಗೂ ಕೂಡ ನೀನು ನೋಯಿಸಬೇಡ ಅನ್ನೋ ಕಾರಣಕ್ಕಾಗಿ ತಾಯಿ ಅನ್ನೋ ವಸ್ತು, ತಂದೆ ಅನ್ನೋ ವಸ್ತು ಬಹಳ ದೊಡ್ಡದಪ್ಪ. ಹಿಂದಕ್ಕೆಲ್ಲ ನಮ್ಮ ಹಿರಿಯರು ಹಾಡ್ತಿದ್ರು, ಈಗ ಅಂಥ ಹಾಡುಗಳೆಲ್ಲ ಹೋಗಿಬಿಟ್ಟಾವು. ಮತ್ತು ಅಂಥ ಹಾಡುಗಳನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕಾಗ್ಯದ. ಯಾವ್ದು ಹೇಳ್ರಿ? ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ, ನೀತಿ ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ, ನರಕ ತಪ್ಪದಯ್ಯ ಮನುಜ. ಉದಯಲೆದ್ದು ಮುಖವ ತೊಳೆದು ಸದಾ ಶ್ರೇಷ್ಠ ಭಸ್ಮವ ಧರಿಸೋ, ಮೊದಲು ವೈರಿಧ್ಯಾನವ ಮಾಡೋ, ಮೊದಲು ವೈರಿಧ್ಯಾನವ ಮಾಡೋ, ಮಾತಾಪಿತರ ಪಾದಕ್ಕೆ ನಮಿಸೋ, ಮಾತಾಪಿತರ ಪಾದಕ್ಕೆ ನಮಿಸೋ. ಹೆತ್ತವರ ಕೀರ್ತಿಯ ಗಳಿಸೋ, ಉತ್ತಮರ ಮಗನೆಂದೆನಿಸೋ. ಹೌದಲ್ಲ? ಎಂಥ ಹಾಡುಗಳಿದ್ದು ರೀ ಇವೆಲ್ಲ. ನಾವು ಬಿಡಾಕತ್ತೀವಿ, ಇವೆಲ್ಲ ನಾವು ಮರೆಯಾಕತ್ತೀವಿ. ಇಂಥ ಒಂದು ಸಂಪರ್ಕ ನಮ್ಮ ಮಕ್ಕಳಿಗೆ ಆತು ಅಂತಂದ್ರೆ ಆ ಮಕ್ಕಳು ತಿಳ್ಕೊಳ್ತಾರ, ಆ ಮಕ್ಕಳು ಶಾಣ್ಯರಾಗ್ತಾರ. ಆ ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ನಿಮ್ಮನ್ನು ನೋಡ್ತಾರ, ಅವರು ನಿಮ್ಮನ್ನು ನೋಡ್ತಾರೆ. ನಿನ್ನ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಶ್ರೀಮಂತರಾಗುವುದು ಬಹಳ ದೊಡ್ಡ ಮಾತಲ್ಲ, ನಿಜವಾದ ಶ್ರೀಮಂತಿಕೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋದ್ರೊಳಗದ ಅಂತ ಹೇಳಿದ್ರು ಅವರು. ಇಂಥ ರಾಜ್ಯದೊಳಗೆ ತಂದೆ ತಾಯಿ ಇಬ್ಬರು ಮನ್ಯಾಗ ಸತ್ತು ಬಿಟ್ಟಾರ. ತಂದೆ ಸತ್ತು 30 ದಿವಸ ಆಗ್ಯದ, ತಾಯಿ ಸತ್ತು 20 ದಿವಸ ಆಗ್ಯದ. ಬೆಡ್ ಮೇಲೆ ಹೆಣ ಕೊಳತು ಬಿಟ್ಟ ಅವ. 30 ದಿವಸ ಆಗಿಂದ ನೋಡ್ಯಾರ. ಮಗ ಅಮೇರಿಕಾದಾಗದಾನ, 59 ಲಕ್ಷ ರೂಪಾಯಿ ಪಗಾರ ಅವನಿಗೆ. ತಗೊಂಡೇನು ಸುಡುದದ? ತಗೊಂಡೇನು ಸುಡುದದ? ತಂದೆ ತಾಯಿಗೆ ಆಗಲಿಲ್ಲ ಅಂತಂದ್ರೆ ಅಂಥ ಮಗನು ತಗೊಂಡು ಏನು ಮಾಡೋದದ? ನನಗೆ ಹಿಂದಿನ ನೆನಪು ಬರ್ತದ. ನಮ್ಮ ಕಬಾಡ್ಗಿ ಬಸವಣ್ಣಪ್ಪ ಅವರು, ನಮ್ಮ ಅರಳಿಮಾರ ನಮ್ಮ ಸಿದ್ದರಾಮ ಅವರು, ಅಪ್ಪಾರ ಶಿವಲಿಂಗಪ್ಪ ಅವರು ಮೂರ್ತಿ ಮಾಡಿಸ್ಬೇಕ್ರಪ್ಪ, ಜೈಪುರಕ್ಕೆ ಹೋಗಿ ಅದಕ್ಕೆ ಅದೊಂದಿಷ್ಟು ಮೂರ್ತಿ ನೀವು ಮಾಡಿಸ್ಕೊಂಡು ಬರ್ರಿ ಅಂತೇಳಿ ಹೇಳೋರು ನನಗೆ. ನಾನು ಹೊಸಬ, ಜೈಪುರ ಎಂದು ನಾನು ನೋಡಿಲ್ಲ. ಅದಕ್ಕೊಂದು 2-3 ಸ್ವಾಮಿಗಳು ಕೂಡಿ, ನಾವು ಕಮತ್ಗಿ ಅಜ್ಜಾರು, ಅಮೀನ್ಗಢ ಅಜ್ಜಾರು, ಮುನವಳ್ಳಿ ಅಜ್ಜಾರು ಕೂಡಿ ಜೈಪುರಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋದ್ವಿ ನಾವು. ಅದು ಒಳಗೇನು ಎಂಟ್ರೆನ್ಸ್ ಇರ್ತದಲ್ಲ, ಬೋರ್ಡಿಂಗ್ಕಿಂತ ಮೊದಲು. ಅಲ್ಲಿ ಒಂದು ಮುದುಕಿ ಒಂದು ಹುಡುಗನ ಕಾಲು ಹಿಡಿದು ಒಂದ ಸವನ, ಯಪ್ಪ ಯಪ್ಪ ನನ್ನ ಬಿಟ್ಟು ಹೋಗಬೇಡ ಅಂತ ತಿಳ್ಕೊಂಡು ಅಳಾಕತ್ತೈತಿ. ಆ ಹುಡುಗ ಇದ್ರು ಒಂದೇ ಸವನ ಆ ಮುದುಕಿಗೆ ಕಾಲಿಲಿ ಒದಿಯಾಕತ್ತಾನ. ಇದು ನಮಗೆ ನೋಡೋಕ್ಕಾಗಲಿಲ್ಲ. ಆ ಮುದುಕಿ ಹತ್ರ ಹೋದ್ವಿ. ಯಾಕೆ ಅಜ್ಜಿ, ಇವ ಯಾರು, ನಿನಗೆ ಯಾಕೆ ಒದಿಯಾಕತ್ತಾನ? ಅವನದೇನಾದರೂ ಸಾಮಾನು ಗೀಮಾನು ಏನಾದರೂ ನೀ ತೊಗೊಂಡು ಏನು ಕದ್ದಿ ಏನು ಅಂತ ತಿಳ್ಕೊಂಡು ನಾವು ಕೇಳಿದ್ರೆ, ಪಾಪ ಆ ಮುದುಕಿ ಅಂತೂ, ಯಪ್ಪ ಇವಂದು ಯಾವ ಸಾಮಾನು ಕೂಡ ನಾನು ಕದ್ದಿಲ್ಲ, ಇವ ಬೇರೆ ಯಾರೂ ಅಲ್ಲ, ನನ್ನ ಹೊಟ್ಯಾಗ ಹುಟ್ಟಿದ ಮಗನ, ಮತ್ತು ನಿನಗೆ ಯಾಕೆ ಒದ್ಯಾಕತ್ತಾನವ? ಅದೇನು ಹೇಳ್ತೀರಿ ಅಪ್ಪರ? ಇವ ಇನ್ನೂ 1 ವರ್ಷ ನಾವು ಇದ್ದಿದ್ದಿಲ್ರಿ, ಇವ್ರಪ್ಪ ಸತ್ತ. ಮತ್ತೊಬ್ಬರು ಮನ್ಯಾಗ ಕೂಲಿ ನಾಲಿ ಮಾಡಿ ಇವನಿಗೆ ಕಲಿಸದೆ. ಎಷ್ಟು ಕಲಿಸದೆ ಅಂತಂದ್ರೆ MBA ತನಕ ಇವನಿಗೆ ನಾ ಕಲಿಸದೆ. ಇಂಥ ಕಲಿತಿರ್ತಕ್ಕಂಥ ಮಗನಿಗೆ ಕಲಿತು ಸೊಸಿನ ಮಾಡಬೇಕು ಅಂತ ತಿಳ್ಕೊಂಡು MBA ಮುಗಿಸಿರ್ತಕ್ಕಂಥ ಹುಡುಗಿನ ಕೊಟ್ಟು ಮದುವೆ ಮಾಡ್ದನ್ರಿಪ್ಪ. ಈಗ 1 ತಿಂಗಳಾತು, ಸೊಸಿದು ಬದಲಿ ಮುಂಬೈಗಾಗ್ಯದ. ನಾನು ಹೆಂಡತಿ ಹತ್ರನೇ ಇರ್ತೀನಿ ಅಂತ ತಿಳ್ಕೊಂಡು ನಡೆದಾನ. ನನಗಿಲ್ಲಿ ಬೆಂಗಳೂರದಾಗ ಯಾರೂ ಇಲ್ಲ ಮಗನ ಬಿಟ್ರ.
ನನಗೂ ಕೂಡ ಕರ್ಕೊಂಡು ಹೋಗಪ್ಪ ಹೋಗಪ್ಪ ಅಂತ ತಿಳ್ಕೊಂಡು ಕಾಲು ಹಿಡಿದು ಕೇಳಾಕತ್ತೀನಿ. ಹಿಂಗೆ ಜಾಡಿಸಿ ಒದ್ಯಾಕತ್ತ ನೋಡ್ರಿ ಅಪ್ಪರ, ನೀವರ ಒಂದಿಟ್ಟು ಬುದ್ಧಿ ಹೇಳ್ರಿ ಅಂತ ತಿಳ್ಕೊಂಡು ಪಾಪ ಮುದುಕಿ ನಮಗಂತು. ಆ ಅಜ್ಜಿ ಹಿಂಗೆ ಅನ್ನೋದು ತಡ ಅವನಿಗೆ ಎಷ್ಟು ಸಿಟ್ಟು ಬರ್ಬೇಕು ರೀ, ಎಷ್ಟು ಸಿಟ್ಟು ಬರ್ಬೇಕು ಅವನಿಗೆ. ಬಂದು ಸ್ವಾಮಿಗಳ ಮುಂದೆ ನೀ ನನ್ನ ಬಗ್ಗೆ ಹೇಳ್ತಿ, ಭಾಳ ಕಷ್ಟಪಟ್ಟು ಹಡ್ದೀನಿ, ಭಾಳ ಕಷ್ಟಪಟ್ಟು ಓದಿಸೀನಿ, ಭಾಳ ಕಷ್ಟಪಟ್ಟು ಮದುವೆ ಮಾಡೀನಿ ಅಂತ ತಿಳ್ಕೊಂಡು ಒಂದೇ ಸವನ ಹೇಳಕತ್ತೀಯಲ್ಲ, ನನಗೆ ಹಡದ ಕಿಮ್ಮತ್ತರ ಎಟ್ಟದ ಹೇಳು ಕೊಡ್ತೀನಿ ಅಂತ ನೀವು ಮಗ. ಎಂಥ ನಾಲಾಯಕ ಮಕ್ಕಳಿರಬೇಕು. ನನಗೆ ಹಡದ ಕಿಮ್ಮತ್ತರೇ ಕೊಡು, ಏನೈತಿ ಕೇಳು ನಾ ಕೊಡ್ತೀನಿ ಅಂತ ನಾ ಮಗ. ಕಿಮ್ಮತ್ತು ಮುಟ್ಸಕ್ಕಾಗ್ತದೇನ್ರಿಪ್ಪ? ಹಡದ ತಾಯಿ ಕಿಮ್ಮತ್ತು ಮುಟ್ಸಕ್ಕಾಗ್ತದೇನು? 7 ಜನ್ಮ ಹುಟ್ಟಿ ಬಂದರೂ ಸಹಿತ ಹಡದ ತಾಯಿ ಕಿಮ್ಮತ್ತು ಏನು ಮುಟ್ಸಕ್ಕೈತೋ? ಆ ಹರಿಹರ ಬ್ರಹ್ಮಾದಿಗಳಿಗೆ ಹಡದ ತಾಯಿಯ ಋಣ ಮುಟ್ಸಕ್ಕಾಗಿಲ್ಲ ಅಂತಂದ್ರೆ ನೀ ಯಾವ್ದು ಹಿಡಿದು ತಪ್ಪಲೋ? ಯಾವಾಗ ಆ ಮಗ ಹಿಂಗಂದ ಹೊಟ್ಟಿ ಬಡ್ಕೊಳಕತ್ತು ಪಾಪ ಮುದುಕಿ. ಅಪ್ಪವ್ರ ಮಕ್ಕಳು ಹುಟ್ಟಲಿಲ್ಲ ಅಂತಂದ್ರೆ ಮನಸ್ಸಿಗೆ ಭಾಳ ಬ್ಯಾನಿ ಆಗ್ತದ್ರಿ. ಯಾಕೆ? ಸಿಕ್ಕವರೆಲ್ಲ ಆಕಿ ಬಂಜೆದಾಳ ಅಂತ ತಿಳ್ಕೊಂಡು ಚುಚ್ಚಿ ಮಾತಾಡೋದಕ್ಕೆ ಮನಸ್ಸಿಗೆ ಭಾಳ ಬ್ಯಾನಿ ಆಗ್ತದ್ರಿ, ದುಃಖ ಆಗ್ತದ್ರಿ. ಆದ್ರೆ ಮಕ್ಕಳು ಹುಟ್ಟಿ ಕಣ್ಣು ಮುಂದೆ ಸತ್ರ ಮತ್ತಟ್ಟು ಬ್ಯಾನಿ ಆಗ್ತದ್ರಿ. ಯಾಕೆ? ಕೈಗೆ ಬಂದು ತುತ್ತ ಬಾಯಿಗೆ ಬರಲಿಲ್ಲ ಅಂತ ತಿಳ್ಕೊಂಡು ಭಾಳ ಕಷ್ಟ ಅನ್ನಿಸ್ತದ್ರಿ. ಆದ್ರೆ ಮಕ್ಕಳು ಹುಟ್ಟಿ ದೊಡ್ಡವರಾಗಿ ಇಂಥ ಮಕ್ಕಳು ಹುಟ್ಟಿದ್ರೆ, ಇಂಥ ಮಕ್ಕಳೆಲ್ಲ ನಾವರ ಯಾಕೆ ಈ ಪ್ರಪಂಚದೊಳಗೆ ಹುಟ್ಟಿವಿ ಅಂತ ತಿಳ್ಕೊಂಡು ತ್ರಾಸ ಆಗ್ತದಂತ ತಿಳ್ಕೊಂಡು ಹೊಟ್ಟಿ ಬಡ್ಕೊಂಡು ಅಳ್ಳಾಕತ್ತು ಪಾಪ ಮುದುಕಿ. ಭಾಳ ಕೆಟ್ಟ ಅನ್ನಿಸ್ತು ನಮಗೆ. ಅಲ್ಲೇ ನಮಗೆ ಪರಿಚಯದವ್ರು ಇದ್ದವ್ರಿಗೆ ಒಂದಿಟ್ಟು ಫೋನ್ ಮಾಡಿ ಪಾಪ ಮುದುಕಿಗೆ ಒಂದಿಟ್ಟು ಆಶ್ರಯ ಕೊಡು ಅಂಥೇಳಿ ನಾವು ಜೈಪುರಕ್ಕೆ ಹೋದ್ವಿ ಶಿವಲಿಂಗಪ್ಪವ್ರ ಮೂರ್ತಿ ಮಾಡ್ಸಕ್ಕೆ. ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರೆ, ನನ್ನ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ವಕೀಲಾಗಲಿ, ಜಡ್ಜ್ ಆಗಲಿ, MLA ಆಗಲಿ, MP ಆಗಲಿ, ದೊಡ್ಡ ಉದ್ಯೋಗಪತಿ ಆಗಲಿ ಅಂತ ತಿಳ್ಕೊಂಡು ಹಗಲು ರಾತ್ರಿ ಕಣ್ಣಾಗ ಎಣ್ಣೆ ಬಿಟ್ಟು ಅವರಿಗೆ ಕಲಿಸಿ ದುಡ್ದು ತಂದು ಹಾಕಿ ಅವರಿಗೆ ನಾವು ದೊಡ್ಡವರು ಮಾಡಿಬಿಡ್ತೀವಿ. ಅವ್ರು ಎಷ್ಟು ದೊಡ್ಡವರಾಗ್ತಾರ ಅಂತಂದ್ರೆ, ಹಡದ ತಂದೆ ತಾಯಿಯನ್ನು ಮರೆತು ಕಾಲನ ಕಸ ನೋಡುವಂಗ ಇಂಥ ವಾತಾವರಣ, ಇಂಥ ಮಕ್ಕಳು ಈ ಪ್ರಪಂಚದೊಳಗೆ ಹುಟ್ಟಾಕತ್ತಾರ. ಯಾವ ದೇಶದೊಳಗೆ ತಾಯಿನ ದೇವರು, ತಂದೆನೇ ದೇವರು, ಗುರುಗಳೇ ದೇವರು, ಅತಿಥಿಗಳೇ ದೇವರು ಅಂತ ತಿಳ್ಕೊಂಡು ನಾವು ಸಾವಿರಾರು ವರ್ಷಗಳಿಂದ ಹೇಳ್ಕೊಂತ ಬಂದಿದ್ದೀವಿ. ಇವತ್ತು ಅದೇ ದೇಶದೊಳಗೆ ವೃದ್ಧಾಶ್ರಮಗಳು ಹುಟ್ಟಾಕತ್ತಾವ. ಬೆಂಗಳೂರೊಳಗೆ BS ಪರಮಶಿವಯ್ಯನವರು ಅಂತ ಆ ಭಾಗದ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಭಾಳ ದೊಡ್ಡ ಲೀಡರ್ ಅವರು. ನನ್ನ ಮ್ಯಾಲೆ ಭಾಳ ಪ್ರೇಮ. ಅಪ್ಪರ ಬರ್ರಿ ಅಂತ ತಿಳ್ಕೊಂಡು ಬೆಂಗಳೂರಿಗೆ ಕರೆಸ್ಕೊಂಡ್ರು. ಅವರೊಂದು ವೃದ್ಧಾಶ್ರಮ ಮಾಡ್ಯಾರ. ಅನೇಕ ಶಾಲೆ ಕಾಲೇಜುಗಳದಾವ ಅವರು. ಅಪ್ಪರ ಒಂದು ವೃದ್ಧಾಶ್ರಮ ಮಾಡೀನಿ, ಬರ್ರಿ ನೋಡಾನು ಅಂತ ತಿಳ್ಕೊಂಡು ನನಗೆ ಕರ್ಕೊಂಡು ಹೋದರು. ಒಂದಲ್ಲ ಎರಡಲ್ಲ, ಸುಮಾರು 22 ಕೋಣೆಗಳು. ಒಂದೊಂದು ಕೋಣೆಯೊಳಗೆ 4 ಮಂದಿ ಪಾಪ ವಯಸ್ಸಾಗಿರ್ತಕ್ಕಂಥ ಮುದುಕಿ, ದೊಡ್ಡ ಮನೆತನದವರು. ಅವರಿಗೆಲ್ಲ ನಾವು ಮಾತಾಡಿಸಿದ್ವಿ. ಅಲ್ರಿಪ್ಪ, ನೀವು ನೋಡಕ್ಕೆ ಭಾಳ ದೊಡ್ಡ ಮನೆತನದವರು ಅಂತ ಕಾಣಿಸ್ತದ, ಮತ್ತು ನೀವು ಇಲ್ಲಿ ಯಾಕೆ ಬಂದಿರಿ? ನಿಮಗೆ ಮಕ್ಕಳಿಲ್ಲೇನು ಅಂತ ಕೇಳಿದಾಗ ಪಾಪ ಮುದುಕಿಯರು ಹೇಳೋರು, ಎಲ್ಲರಿಗೂ ಮಕ್ಕಳದಾರಿ ಅಪ್ಪಾರ. ಇವ್ರ ಮಗ ಡಾಕ್ಟರ್ ಅದಾನ, ಇವ್ರ ಮಗ ಇಂಜಿನಿಯರ್ ಅದಾನ, ಇವ್ರ ಮಗ ವಕೀಲ ಅದಾನ, ಇವ್ರ ಮಗಳು ಅಂಥಕ್ಕೆದಾಳ ಇಂಥಕ್ಕೆದಾಳ. ಮತ್ತು ಇದ್ದಾಗ ಮತ್ತು ನೀವು ಇಲ್ಲಿ ಯಾಕೆ ಬಂದಿರಿ? ನಮ್ಮನ್ನು ನೋಡ್ಕೊಳಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಬಿಟ್ಟು ಹೋಗ್ಯಾರ. ನಮಗೆ ಒಂದೇನು ಸಮಾಧಾನ ಅನ್ನಿಸ್ತು ಅಂತಂದ್ರೆ, ಅಲ್ಲಿ ಏನು ಮುದುಕಿ ಇದ್ದರು, ಎಲ್ಲ ಎಜುಕೇಟೆಡ್ ಸಮಾಜದೊಳಗೆ ಏನು ಭಾಳ ದೊಡ್ಡ ಕಲಿತವರು ಅಂತ ತಿಳ್ಕೊಂಡು ಏನಿದ್ರಲ್ಲ, ಅವರ ಅವ್ವ ಅಪ್ಪಗಳೇ ಇದ್ದರು. ಯಾವ ಒಬ್ಬ ರೈತನ ತಂದೆ ತಾಯಿಗಳು ಕೂಡ ಆ ವೃದ್ಧಾಶ್ರಮದೊಳಗೆ ಇದ್ದಿದ್ದಿಲ್ಲ. ಇಂದಿಗೂ ಕೂಡ ಏನಾದರೂ ಉಳ್ದದ ಅಂತಂದ್ರೆ ರೈತನಲ್ಲಿ ಧರ್ಮ ಉಳ್ದದ. ಯಾಕೆ? ನಮ್ಮ ಅವ್ವ ಅಪ್ಪ ಹೆಂಗ ಇರಲಿ, ನನ್ನ ಪಾಲಿನ ದೇವರು ಅಂತ ತಿಳ್ಕೊಂಡು ಮಕ್ಕಳು ಅವರನ್ನು ನೋಡ್ಕೊಳ್ತಾರಲ್ಲ. ಇಂಥ ಹಳ್ಳಿಯೊಳಗೆ ಏನಾದರೂ ಕೂಡ ಧರ್ಮ ಅನ್ನೋದು ಉಳ್ದದ. ಯಾಕಂತಂದ್ರೆ ತಂದೆ ತಾಯಿಯನ್ನು ನೀವು ಶ್ರದ್ಧೆಯಿಂದ ನೋಡ್ಕೊಳ್ತೀರಿ, ಪ್ರೀತಿಯಿಂದ ನೋಡ್ಕೊಳ್ತೀರಿ,
ಆದ್ರೆ ಈ ವಾತಾವರಣ ಸಿಟಿಯಾಗಿ ಉಳಿದಿಲ್ರಿಪ್ಪ, ಸಿಟಿಯಾಗಿ ಉಳಿದಿಲ್ಲ. ಅದಕ್ಕೆ ನಾವು ಏನು ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಬೇಕಾಗ್ಯದ ಅಂತಂದ್ರೆ ನೀವು ಎಲ್ಲರಿಗೂ ಆಶೆ ಇರ್ತದೆ, ಅವ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅದು ಆಗಲಿ, ಇದು ಆಗಲಿ. ಆದ್ರೆ ಒಬ್ಬ ಒಳ್ಳೆಯ ಮಗ ಆಗಲಿ ಅಂತ ತಿಳ್ಕೊಂಡು ಅವನಿಗೆ ನೀವು ಸಂಸ್ಕಾರ ಕೊಡಬೇಕು. ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅನ್ನೋದು ಅಷ್ಟೊತ್ತು ನಿಮ್ಮ ತಲೆ ಆಗದ, ಆದ್ರೆ ಅವ್ನು ಒಳ್ಳೆಯ ಮಗ ಆಗಬೇಕು ಅನ್ನೋದು ನಿಮ್ಮ ತಲೆಯಾಗಿರಬೇಕು. ಪೇಪರ್ದಾಗ ಓದಿರೇನಿಲ್ಲ, ಇಲ್ಲೇ ಸೋಲಾಪುರದಾಗ ಆಗಿದ್ದ ಘಟನೆ. 3 ಮಂದಿ ಮಕ್ಕಳು, ಒಬ್ಬಾಕಿ ಮಗಳು, 2 ಮುಂಬೈದೊಳಗೆ, ಒಬ್ಬ ಪೂನಾದೊಳಗೆ.